5 ಲಕ್ಷ. ರಾಜಕೀಯ ಆಯಾಮದಲ್ಲಿ ನೋಡೋದಾದ್ರೆ ಕೇವಲ 5 ಲಕ್ಷ ರೂಪಾಯಿಗೆ ರಾಜ್ಯ ಬಿಜೆಪಿ ಪಾಳೆಯದ ಕೈಯಲ್ಲಿದ್ದ ಬಹುದೊಡ್ಡ ಅಸ್ತ್ರವನ್ನ ಕಳ್ಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಕಮಿಷನ್, ಭ್ರಷ್ಟಾಚಾರ, ಲಂಚ ಅನ್ನೋ ವಿಚಾರಗಳನ್ನ ಕಾಂಗ್ರೆಸ್ನ ವಿರುದ್ಧ ಪ್ರಬಲ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇತ್ತು ಬಿಜೆಪಿ ವಿರೋಧ ಪಕ್ಷವಾಗಿ ನಿಂತ್ಕೊಂಡು. ಆದರೆ ಇದೀಗ ಬಿಜೆಪಿಯ ಶಾಸಕರೇ ಲಂಚ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದುಬಿಟ್ಟಿದ್ದಾರೆ. ಅಲ್ಲಿಗೆ ಕೇವಲ 5 ಲಕ್ಷ ರೂಪಾಯಿಗೆ ರಾಜಕೀಯ ಟರ್ಮ್ನಲ್ಲಿ ಕೇವಲ ಜನಸಾಮಾನ್ಯರಿಗೆ 5 ಲಕ್ಷ ದೊಡ್ಡ ಅಮೌಂಟೇ, ರಾಜಕೀಯವಾಗಿ ಕೇವಲ 5 ಲಕ್ಷ ರೂಪಾಯಿಗೆ ರಾಜ್ಯ ಕಮಲಪಾಳೆಯದ ಮಾನ ಮರ್ಯಾದೆ ಬೀದಿ ಪಾಲಾಗಿದೆ. ಲೋಕಾಯುಕ್ತದಲ್ಲಿ ಅರೆಸ್ಟ್ ಆಯಿತು, ಇದೀಗ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೀತಾ ಇದೆ. ಆದರೆ ರಾಜಕೀಯ ಕೆಸರೆರಚಾಟ ಈ ವಿಚಾರದಲ್ಲೂ ಕೂಡ ಪ್ರಾರಂಭವಾಗಿದೆ. ಬಂಜಾರ ಸಮುದಾಯದವರು ಅನ್ನೋ ಕಾರಣಕ್ಕೆ ಟಾರ್ಗೆಟು, ಬಿಜೆಪಿ ಶಾಸಕರು ಅನ್ನೋ ಕಾರಣಕ್ಕೆ ಟಾರ್ಗೆಟು, ಸಮುದಾಯ ಅನ್ನೋ ಕಾರಣಕ್ಕೆ ಟಾರ್ಗೆಟು. ಅಲ್ಲಿಗೆ ಈ ಲಂಚ ಅನ್ನೋ ಕೆಟ್ಟ ಪಿಡುಗಿಗೂ ಕೂಡ ಸಮುದಾಯದ ಬಣ್ಣ ಲೇಪನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ವಿರೋಧ ಪಕ್ಷ ಬಿಜೆಪಿ. ಸಹಜವಾಗಿ ಕಾಂಗ್ರೆಸ್ಗೆ ಇದೀಗ ಬಾಲ್ ಇನ್ ದ ಕೋರ್ಟ್ ಅನ್ನೋ ರೀತಿಯಲ್ಲಿ ನಮ್ಮ ಮೇಲೆ ಕಮಿಷನ್ ಆರೋಪ ಮಾಡ್ತಾ ಇದ್ರಿ, ನಿಮ್ಮ ಶಾಸಕರೇನು ಕ್ಷಮೆ ಇರಲಿ, ನಿಮ್ಮ ಶಾಸಕರೇನು ಕ್ಲೀನ್ ಹ್ಯಾಂಡೆಡ್ ಅನ್ನೋ ರೀತಿಯಲ್ಲಿ ಅಸ್ತ್ರ ಉಲ್ಟಾ ಪ್ರಯೋಗ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಇವತ್ತು ಚಿರಹಟ್ಟಿಯ ಬಿಜೆಪಿ ಶಾಸಕರಾದ ಚಂದ್ರು ಲಮಾಣಿ ಅವರ ಅರೆಸ್ಟ್ ವಿಚಾರದಲ್ಲಿ ನಡೀತಾ ಇರುವ ರಾಜಕೀಯ ಕೆಸರೆರಚಾಟದ ಬಗ್ಗೆ ಮಹಾಭಾರತದಲ್ಲಿ ಚರ್ಚೆ ಮಾಡೋ ಪ್ರಯತ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರಾದ ನಂದನ್ ಕಶ್ಯಪ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ದೇವರಾಜು ಅವರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಹಾಗೆ ಈ ಇಡೀ ಪ್ರಕರಣ ಲಂಚ ಸ್ವೀಕಾರ, ರಾಜಕೀಯ, ಜನಪ್ರತಿನಿಧಿ ಈ ಆಯಾಮದಲ್ಲೇ ಚರ್ಚೆ ನಡೀತಿರೋ ಸಂದರ್ಭದಲ್ಲಿ ಆದರಹಳ್ಳಿ ಮಠದ ಸ್ವಾಮೀಜಿಯೊಬ್ಬರ ರಂಗಪ್ರವೇಶ ಆಗಿಬಿಟ್ಟಿದೆ. ಅವರೇ ಇಲ್ಲಿದ್ದರು, ಸ್ಕೆಚ್ ಹಾಕ್ಸಿದ್ದೆ ಅವರು, ಅವರ ಕಡೆಯಿಂದಲೇ ಟ್ರ್ಯಾಪ್ ಆದರೂ ಬಿಜೆಪಿಯ ಶಾಸಕರು ಅನ್ನೋ ಆರೋಪ, ಅದಕ್ಕೆ ಪೂರಕವಾದ ಒಂದಷ್ಟು ಆಡಿಯೋಗಳು ಕೂಡ ಸಂಚಲನಕ್ಕೆ ಕಾರಣವಾಗಿರೋದ್ರಿಂದ ಹೌದಾ ನಿಜವಾಗ್ಲೂ ಬಿಜೆಪಿ ಶಾಸಕರನ್ನ ಟ್ರ್ಯಾಪ್ಗೆ ಸಿಲುಕಿಸುವ ಪ್ರಯತ್ನ ಆಯ್ತಾ ಅನ್ನೋ ಅನುಮಾನ ಇದೆ. ಹೀಗಾಗಿ ಖುದ್ದು ಕೆಲವೇ ಕ್ಷಣಗಳಲ್ಲಿ ಕುಮಾರ ಮಹಾರಾಜ ಸ್ವಾಮೀಜಿ ಅವರು ಆದರಹಳ್ಳಿ ಕವಿ ಮಠದಿಂದ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಸದ್ಯ ಇರುವ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಚಂದ್ರು ಲಮಾಣಿಯವರದ್ದು ಎನ್ನಲಾದ ಒಂದು ಆಡಿಯೋ ಚಂದ್ರಶೇಖರ್ ಅವರೇ ಭಾರಿ ವೈರಲ್ ಕೂಡ ಆಗ್ತಾ ಇದೆ. ನಿನ್ನೆ ಇಡೀ ಕನ್ನಡದ ಮಾಧ್ಯಮಗಳು ಪ್ರಸಾರ ಮಾಡಿತ್ತು. ಅದರಲ್ಲಿ ಆಯ್ದ ತುಣುಕನ್ನು ನಿಮ್ಮ ಮುಂದೆ ಕೇಳಿಸಿ ನಿಮಗೆ ಪ್ರಶ್ನೆ ಕೇಳೋಣ ಅಂತ ಚಂದ್ರು ಲಮಾಣಿ ಅವರದ್ದು ಅಂತ ಹೇಳಲಾಗಿರುವ ಆಡಿಯೋ ಪ್ಲೇ ಮಾಡಿ. ಬರದ್ದು ನೀವು ಅಷ್ಟೇ ಒಂದು ಹೋಗ್ತೀವಿ ಸರ್, ಫ್ಯಾಮಿಲಿ ಈಗ ಸರ್ ಅದ ಹೇಳಿ ಸರ್ ನಮ್ದು ಈಗ ಒಂದೇ ಕೆಲಸದ ಏನೈತಿ ಬಸವರಾಜ್ ಕುಂಬಾರ್ ಮಾತಾಡೋಣ, ಮುಚ್ಕೊಂಡು ಕೊಟ್ರೆ ಚಲೋ, ಇಲ್ಲ ಅಂದ್ರೆ ಗದಿನವ್ರಿಗೆ ಮುಸ್ಲಿಂ ಮಾಡಾಕ್ಬಿಡ್ತೀವಿ ಸರ್. ಈಗ ಮುಸ್ಲಿಂ ಅದಾನಲ್ಲ ಫೈನಾನ್ಸ್ ಇದ್ದಾವ ಗೊತ್ತದಲ್ಲ, ಯಾರು ಫೈನಾನ್ಸ್ ತಗಂತೇಳಿ ಬರದ್ದು ನೀವು ಅಷ್ಟೇ ಒಂದು ಹೋಗ್ತೀವಿ ಸರ್, ಫ್ಯಾಮಿಲಿ ಮದುವೆ ಐತೆ ಹೋಗೋದಿದ್ದ, ಇನ್ನೊಂದು ಹತ್ತು ಮದುವೆ ಮಾಡ್ಕೊ ಹೋಗ, ಇನ್ನೊಂದು ಹತ್ತು ಮದುವೆ ಮಾಡ್ಕೊ ಹೋಗ. ಈಗ ಸರ್ ಅದ ಹೇಳಿ ಸರ್ ನಮ್ದು ಈಗ ಚಂದ್ರಶೇಖರ್ ಅವರೇ, ಈ ಆರೋಪ, ಲೋಕಾಯುಕ್ತ ಬಲೆ ಇತ್ಯಾದಿ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತೀನಿ. ಈ ನಡ ಮುಡಿಯೋ ಕಲ್ಚರು, ಮುಚ್ಕೊಂಡು ಕೊಡಬೇಕು ಕಲ್ಚರು, ಇದ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳ್ತೀನಿ. ಆದರೆ ಕಡೆಯಲ್ಲಿ ಒಂದು ಸಾಲು ಬಂತಲ್ಲ ಸರ್, ಯಾರನ್ನು ಬಿಡ್ತೀನಿ ಗೊತ್ತಾ ವಸೂಲಿಗೆ? ಆ ಮುಸ್ಲಿಂ ವಿಧಾನಲ್ಲ ಗದಗ್ನಲ್ಲಿ ಫೈನಾನ್ಸು ವಸೂಲಿ ಅಂದರೆ ಬಿಜೆಪಿಯ ಶಾಸಕರೊಬ್ಬರು ಮುಸಲ್ಮಾನರನ್ನ ಲಂಚ ವಸೂಲಿಯ ಏಜೆಂಟ್ ಆಗಿ ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದು ಸ್ವಲ್ಪ ಕೇಳಲಿಕ್ಕೂ ಕೂಡ ನಿಮ್ಮ ಹಾರ್ಡ್ಕೋರ್ ವೋಟರ್ಸ್ಗೆ ಕಷ್ಟ ಆಗ್ಬೋದೇನೋ ಅಂತ. ಒಂದು ಭಾಳ ಸ್ಪಷ್ಟವಾಗಿ ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಬಿ ಜೆ ಪಿ ಯಾವತ್ತೂ ಕೂಡ ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್. ಈ ವಿಚಾರದಲ್ಲಿ ಯಾರೇ ತಪ್ಪು ಮಾಡಿರಲಿ ಅದು ಪಕ್ಷದ ಪ್ರಕಾರ ನಮ್ಮ ಇದೋಗಿ ಅತ್ಯಂತ ಖಂಡನಾರ್ಹ. ಬಿಜೆಪಿಯ ಹಿಸ್ಟ್ರಿಯನ್ನು ನೋಡಿದ್ರೆ ಕೂಡ ಯಾವತ್ತು ಎಂಥ ದೊಡ್ಡ ಪೋಸ್ಟಲ್ಲಿ ಈವನ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು 2001ರಲ್ಲಿ ಬಂಗಾರ ಲಕ್ಷ್ಮಣ್ ಅವರು ತೆಹಲ್ಕಾ ಹಗರಣದಲ್ಲಿ ಲಂಚ ತಗೊಂಡಿದ್ದು ಗೊತ್ತಾದ ತಕ್ಷಣವೇ 10 ದಿವಸದಲ್ಲಿ ಅದೇ ಇಂಟರ್ನಲ್ ಎನ್ಕ್ವೈರಿ ಒಂದು ಮಾಡ್ತಾರೆ. ನಮ್ಮ ಶಿಸ್ತು ಸಮಿತಿ ಇರುತ್ತೆ, ಅದರಲ್ಲಿ ತಪ್ಪಿತಸ್ಥರು ಕಂಡು ಬಂದಾಗ ಖಂಡಿತವಾಗ್ಲೂ ತಗೊಳ್ಳೋದು ಎಷ್ಟರ ದೊಡ್ಡ ವ್ಯಕ್ತಿ ಆಗಲಿ, ನಾನು ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದೆ ಅದೇ ರೀತಿ ಎಲ್ಲರ ವಿಚಾರದಲ್ಲೂ ಕೂಡ ಯಾರೇ ತಪ್ಪು ಮಾಡಿದರೆ ನಾವು ಖಂಡಿತವಾಗ್ಲೂ ಅದನ್ನು ಉಗ್ರವಾಗಿ ಖಂಡಿಸ್ತೇವೆ. ನಿಜವಾಗ್ಲೂ ತಪ್ಪು ಮಾಡಿದರೆ ಪಕ್ಷ ಕೂಡ ಅವರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳುತ್ತೆ. ಇದು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳ್ಳಲ್ಲ. ಆದರೆ ಅದೇ ಕಾಂಗ್ರೆಸ್ನ ಹೊಡೆದ್ರೆ ನೋಡಿ, ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಕರಪ್ಷನ್ ಚಾರ್ಜಸ್ ಅಲ್ಲಿ ಬೇಲ್, ರಾಹುಲ್ ಗಾಂಧಿ
ಕರಪ್ಷನ್ ಚಾರ್ಜ್ ಅಲ್ಲಿ ಕಾಂಗ್ರೆಸ್ ಬೇಲ್, ಹೋಗೋಣ. ಕೆಪಿಸಿಸಿ ಅಧ್ಯಕ್ಷ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕರಪ್ಷನ್ ಚಾರ್ಜ್ ಅಲ್ಲಿ ಹೋಗೋಣ. ಬೇಲ್. ಕಾಂಗ್ರೆಸ್ ಹಾಗಾಗಿ ವಿಚಾರಕ್ಕೆ ನೀವು ಹೋಗೋಣ. ನಮ್ಮನ್ನ ನಾನು ಕಾಂಗ್ರೆಸ್ ಕೇಳಿದ ಜೊತೆ simple ಕಂಪೇರ್ ಪ್ರಶ್ನೆ, ಮಾಡಲೇಬೇಡಿ. ನಾನು ಕೇಳಿದ ಸಿಂಪಲ್ ಪ್ರಶ್ನೆ, ಈ ಆಡಿಯೋ ವೆರಿಫಿಕೇಶನ್ ಆಗ್ಲಿ, ಇದು ಆಗ್ಲಿ. ಡಾಕ್ಟರ್ ಚಂದ್ರು ಲಮಾಣಿ ಅವರದ್ದೇ ಆಡಿಯೋನ ಅಂತ ಹೇಳಿ ಗೊತ್ತಾಗ್ಲಿ. ಬಟ್ ಸದ್ಯಕ್ಕೆ ವೈರಲ್ ಆಗ್ತಿರೋದ್ರಿಂದ ನಿಮ್ಮ ವೋಟರ್ಸ್ಗೆ ಯಾರು ಹಿಂದುತ್ವದ ಆಧಾರದ ಮೇಲೆ ಬಿಜೆಪಿಗೆ ವೋಟ್ ಕೊಡ್ತಿರ್ತಾರೆ, ಯಾರು ಮುಸಲ್ಮಾನ್ ದ್ವೇಷಿಗಳು ಅನ್ನೋ ರೀತಿಯಲ್ಲಿ ಬಿಂಬಿತಗೊಳ್ಳುವ ಕೆಲ ನಾಯಕರ ಪರವಾಗಿ ವೋಟ್ ಕೊಡ್ತಿರ್ತಾರೆ, ಅವ್ರಿಗೆಲ್ಲ ಬೇಸರ ಆಗಲ್ವುದಲ್ಲ ಸರ್? ಅಂದ್ರೆ ಲಂಚ ಸ್ವೀಕಾರ ಮಾಡಲಿಕ್ಕೆ ಮುಸಲ್ಮಾನ್ ವ್ಯಕ್ತಿಯನ್ನ ವಸೂಲಿ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ, ಅದರಲ್ಲೂ ಬಿಜೆಪಿ ಶಾಸಕರು. ಇದನ್ನ ಹೆಂಗ್ ಕನ್ವೆ ಮಾಡ್ತೀರಿ ವೋಟರ್ಸ್ಗೆ? ಇಲ್ಲಿಲ್ಲ, ಈ ತರ ಇಲ್ಲ ಅಂತ ಹೇಳಿ ಹೆಂಗ್ ಕನ್ವೆ ಮಾಡ್ತೀರಿ? ನಾನು ಹೇಳಿದ್ನಲ್ಲ, ಭಾರತೀಯ ಜನತಾ ಪಾರ್ಟಿಯ ನಿಲುವು ಮಾತ್ರ ಬಹಳ ಸ್ಪಷ್ಟ, ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್. ಇದನ್ನೇ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ, ವಿಜಯೇಂದ್ರ ಅವರು ಕೂಡ ಅದನ್ನೇ ಮಾತಾಡಿದರೆ. ವಿಷಯ ಕೋರ್ಟಲ್ಲಿದೆ, ನಾವು ಅದರ ಅಧ್ಯಯನ ಮಾಡ್ತೇವೆ. ಯಾರೇ ತಪ್ಪಿತಸ್ಥರಾದರೂ ಅವರಿಗೆ ಕಾನೂನಿನ ಪ್ರಕಾರವೂ ಉಗ್ರವಾಗಿ ಶಿಕ್ಷೆ ಆಗಬೇಕು, ಪಕ್ಷವೂ ಕೂಡ ಸೂಕ್ತವಾದ ನಿರ್ಧಾರ ತಗೊಳ್ಳುತ್ತೆ. ಆದರೆ ಅದರ ಹಿಂದೆ ಇರ್ತಕ್ಕಂತಹ ಏನು ಹುನ್ನಾರಗಳು, ಆಗಾಗಲೇ ಒಂದು ಆಡಿಯೋ ಬಂದಿದೆ, ಆಡಿಯೋನಲ್ಲಾಗಿರ್ತಕ್ಕಂಥ ಹುನ್ನಾರಗಳು ಅಥವಾ ಏನೇನು ಈ ಕಾಂಗ್ರೆಸ್ಸಿನ ಏನಾದರೂ ಹುನ್ನಾರಗಳಿದ್ರೆ ಆ ಹುನ್ನಾರಗಳ ಬಗ್ಗೆಯೂ ಮಾತಾಡ್ತಾರೆ. ಅದನ್ನು ಕೂಡ ಜನ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇದು ಕೇವಲ ಯಾಕೆಂತ ಹೇಳಿದ್ರೆ ನೋಡಿ, ಮತ್ತೆ ನಾನು ಈ ಹುನ್ನಾರದ ವಿಚಾರ ಬಂದಾಗ ಯಾರನ್ನೂ ಉಳಿಸ್ತಾ ಇದ್ದೀನಿ ಅಂತ ಹೇಳಕ್ ಹೋಗ್ಬಿಡಿ. ಅವ್ರನ್ನ ಆ ರೀತಿ ಏನು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ನಾನು ಏನು ಕಾನೂನಿನ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ಅದರ ಹಿಂದೆ ಇರ್ತಕ್ಕಂಥ ಹುನ್ನಾರ ಮಾಡ್ಕೊಂಡಿರಲ್ಲ, ಆ ಹುನ್ನಾರವೂ ಕೂಡ ಆಚೆ ಕಡೆಗೆ ಬರಬೇಕು. ಆ ಹುನ್ನಾರದ ಹಿಂದೆ ಇರ್ತಕ್ಕಂಥ ಅಷ್ಟು ಪಾಪಿಗಳು ನಾವು ಕೇಳಿಸ್ಕೊಂಡ್ವಿ, ವೀಕ್ಷಕರು ಕೇಳಿಸ್ಕೊಂಡ್ರು. ಬಟ್ ದೇವರಾಜ್ ಸರ್, ಇದೇ ಆಡಿಯೋ ಬಂದು ವೈರಲ್ ಆಗಿ ಆರೋಪಗಳು ಬಂದಾಗ ಇದೇ ಭ್ರಷ್ಟಾಚಾರದ ವಿಚಾರದಲ್ಲಿ ಕಾಂಗ್ರೆಸ್ನ ಸಚಿವರಾದ ತಿಮ್ಮಾಪುರೆ ಅವರ ವಿಚಾರದಲ್ಲಿ ಹುನ್ನಾರ ಅಂತ ಹೇಳಿ ಅವ್ರು ಹೇಳಿದ್ರೆ ಇಲ್ಲ ರಾಜೀನಾಮೆ ಬೇಕೇ ಬೇಕು ಅಂತ ಕೇಳಿದವ್ರು ಯಾರು? ತನಿಖೆ ಆಗಲಿ, ಅಲ್ಲಿವರೆಗೂ ನಾವು ರಾಜೀನಾಮೆ ಪಡ್ಕೊಳ್ಳೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದಾಗ ಇಲ್ಲ ರಾಜೀನಾಮೆ ಕೊಡಲೇಬೇಕು ಅಂತ ಕೇಳಿದವ್ರು ಯಾರು? ಅಂದ್ರೆ ಅವ್ರ ಪಕ್ಷದ ಮೇಲೆ ಆರೋಪ ಬಂದಾಗ ತಕ್ಷಣಕ್ಕೆ ರಾಜೀನಾಮೆ, ನಿಮ್ಮ ಹಾಗೆ ನಿಮ್ಮ ಮೈತ್ರಿ ಪಾರ್ಟ್ನರ್ಸ್ ಮೇಲೆ ಆರೋಪ ಬಂದಾಗ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು, ಹುನ್ನಾರ ಅನ್ನೋದು ಸಾಬೀತಾಗಬೇಕು. ಅಂದ್ರೆ ಇಲ್ಲೇನೇನೆ ನಿಮ್ಮ ನಿಲುವಲ್ಲೇನೆ ದ್ವಂದ್ವ ಇದೆ ಅನ್ನೋದು ಸ್ಪಷ್ಟವಾಗ್ತಿಲ್ವಾ ದೇವರಾಜ್ ಸರ್? ಅಮ್ಮ, ಖಂಡಿತವಾಗಿ ಈ ವಿಷಯದಲ್ಲಿ ದ್ವಂದ್ವ ಇಲ್ಲವೇ ಇಲ್ಲ. ಯಾರೇ ಉಪ್ಪು ತಿಂದಿರಲಿ ನೀರು ಕುಡಿಲೇಬೇಕಾಗತ್ತೆ. ಅದನ್ನು ನಾವು ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಿದ್ವಿ. ಅದರಲ್ಲಿ ಬಹುಶಃ ಶ್ರೀಯುತ ಚಂದ್ರಶೇಖರ್ ಅವರು ಅದನ್ನೇ ಹೇಳಿದ್ದು. ಇದ್ರ ಬಗ್ಗೆ ಖಂಡಿತವಾಗಿಯೂ ರಾಜಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ತಪ್ಪು ಮಾಡಿದರೆ ಖಂಡಿತವಾಗಿ ಅವರು ಶಿಕ್ಷೆ ಆಗಬೇಕು. ಈಗಾಗಲೇ ಅದು ತನಿಖೆ ಹಂತದಲ್ಲಿದೆ. ಯಾಕೆಂದರೆ ಈಗಾಗಲೇ ಅವರು ಸಹ ಇವನ್ನ ಸೆರೆವಾಸಕ್ಕೂ ಸಹ ಅವ್ರನ್ನ ಕಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಯಾರೂ ಸಹ ಸೆರೆವಾಸ ಕಳಿಸಿರುವಂಥದ್ದು ಕಾನೂನಿನ ಪ್ರಕ್ರಿಯೆಗಳು ಏನೇನು ನಡೆದ್ವು ಅದಷ್ಟು ತಪ್ಪು ಅಂತ ಯಾವುದೂ ಎರಡೂ ಪಕ್ಷಗಳು ಇಲ್ಲಿವರೆಗೂ ಹೇಳಲೇ ಇಲ್ಲ ನಾವು. ಸೊ ಆಗಿರೋದಂಥದ್ದು ಏನಾಗಿದೆ ಅದು ನಡೀಲಿ ಅಂತಕ್ಕಂಥದ್ದು ಒಂದು. ಈಗೇನಾಗ್ತಿದೆ, ಇದಕ್ಕೆ ಒಂದು ಆಯಾಮ ಇದಾಯಿತು. ಮತ್ತೊಂದು ಆಯಾಮದ ಆಡಿಯೋ ಸಹ ಈಗ ಇವರ ಆಡಿಯೋ ಹೇಗೆ ಬಂತು, ಇನ್ನೊಂದು ಆಡಿಯೋನೂ ಸಹ ಬಂದಿರೋದ್ರಿಂದ ಆ ಆಯಾಮನು ತನಿಖೆ ಮಾಡಲಿ ಅಂತಕ್ಕಂಥದ್ದು ಅಷ್ಟೇ ಒತ್ತಾಯನೋ ಹೊರತು ಇದಕ್ಕೆ ಮಾಡಬೇಡಿ ಅದನ್ನು ಮಾಡಿ ಅಥವಾ ಅದನ್ನು ಮಾಡಿ ಇದನ್ನು ಮಾಡಬೇಡಿ ಅಂತಕ್ಕಂಥದ್ದು ನಾವೆಲ್ಲೋ ಹೇಳ್ತಿದ್ದಿಲ್ಲ. ಈಗ ಇನ್ನೊಂದು ಆಯಾಮದಲ್ಲಿ ಅಲ್ಲಿರ್ತಕ್ಕಂಥ ಶ್ರೀಗಳು ಮಾಡಿರ್ತಕ್ಕಂಥ ಒಂದು ಮಾತುಕತೆಯ ಆಡಿಯೋ ಬಂದಿರೋದ್ರಿಂದ ತಿಮ್ಮಾಪುರೆ ಅವ್ರ ವಿಚಾರದಲ್ಲಿ ನೇರವಾಗಿ ಅವ್ರೇನು ದುಡ್ಡಿಸ್ಕೊಳ್ಬೇಕಾರೆ ಸಿಕ್ಕಿಲ್ಲ, ಈ ಚಂದ್ರು ಲಮಾಣಿ ಅವ್ರು ದುಡ್ಡಿಸ್ಕೊಳ್ಬೇಕಾದ್ರೆ ತಗ್ಲಾಕೊಂಡ್ರು ಅನ್ನೋ ವಿಜುವಲ್ಸು, ಅದಕ್ಕೆ ಪೂರಕವಾದ ಲೋಕಾಯುಕ್ತ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಆಡಿಯೋದಲ್ಲಿ ತಿಮ್ಮಾಪುರೆ ಅವರ ಹೆಸರು ನೇರವಾಗಿರ್ಲಿಲ್ಲ. ಇಲ್ಲಿ ಎಲ್ಲವೂ ಕೂಡ ನೇರವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇರುವಾಗ್ಲೂ ಕೂಡ ಇಲ್ಲ ನಾವು ಕಾದ್ ನೋಡ್ತೀವಿ, ತನಿಖೆ ಆಗ್ಲಿ, ಈ ಧೋರಣೆ ಸರಿನಾ ಅಂತ? ಇದೇ ಧೋರಣೆ ಸರಿ ಅನ್ನೋದಾದ್ರೆ ತಿಮ್ಮಾಪುರೆ ಅವರ ವಿಚಾರದಲ್ಲೂ ಹೀಗೆ ಇರಬೇಕಾಗಿತ್ತು, ವಾಲ್ಮೀಕಿ ನಿಗಮದ ವಿಚಾರದಲ್ಲೂ ಹೀಗೆ ಆಗ್ಬೇಕಿತ್ತು. ನಿಮ್ಮ ಸ್ಪೆಷಲಿ ಮೂಡಾ ಪ್ರಕರಣ, ಜೆಡಿಎಸ್ ನವರು ಅತ್ಯಂತ ಪ್ರಬಲವಾದ ಧ್ವನಿ, ಅದರಲ್ಲೂ ಕೂಡ ಹಾಗೆ ಇರಬೇಕಾಗಿತ್ತು. ನೀವು ಮುಖ್ಯಮಂತ್ರಿ